ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಎಂ ಪಿ ಶಂಕರ್ ಅವರ ಪ್ರಾಣಿಗಳ ಒಡನಾಟದ ಕಥೆಯನ್ನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಭೈರವನಿಂದ ಶುರು ಮಾಡಿದ್ದೆ. ಸಂಕ್ಷಿಪ್ತವಾಗಿ ಕೆಲವು ಪ್ರಾಣಿಗಳನ್ನು ಒಡನಾಟದ ಕಥೆ ಹೇಳಿ ಮತ್ತು ಸಿನಿಮಾಗೆ ಬರೋಣ. ಒಂದು ಕಪಿಲ್ ಅನ್ನುವ ಚಿಂಪಾಂಜಿ, ಇದನ್ನು ನೀವು ಮೃಗಾಲಯದಲ್ಲಿ ನೋಡಿರ್ತೀರಿ. ಇದು ಮೈಸೂರು ಝೂನಲ್ಲೇ ಬೆಳೆದಂಥ ಚಿಂಪಾಂಜಿ. ಇದು ಈ ಮೃಗಾಲಯ ಸಿನಿಮಾ ಸಂದರ್ಭದಲ್ಲಿ ಇದನ್ನು ಎಂ ಪಿ ಶಂಕರ್ ಕರ್ಕೊಂಡು ಬಂದು ಅವ್ರ ಮನೇಲಿ ಇಟ್ಕೊಂಡು, ಬಹಳ ಬುದ್ಧಿವಂತ ಚಿಂಪಾಂಜಿ, ಎಲ್ಲ ಥರದಲ್ಲೂ ಇವ್ರಿಗೆ ಬಹಳ ಸಹಕಾರಿಯಾಗಿತ್ತು. ಈ ಚಿಂಪಾಂಜಿಯನ್ನು ಅವ್ರು ಯಾಕೆ ಬಿಡಬೇಕಾಗಿ ಬಂತು ಅಂತಂದರೆ, ಇದೊಂದು ವಿದೇಶಿ ಚಿತ್ರದಲ್ಲಿ ಚಿಂಪಾಂಜಿಗೆ ಹಿಂಸೆ ಕೊಟ್ಟಿದ್ದಾರೆ ಚಿತ್ರೀಕರಣದಲ್ಲಿ ಅನ್ನೋ ಕತೆ ಬಂದಿದ್ದರಿಂದ ಇದನ್ನು ಕೈ ಬಿಡಬೇಕಾಗಿ ಬಂತು. ಇನ್ನು ಹುಲಿ ಆ್ಯಕ್ಚುಲಿ ಅವರು ಕಾಡಿನ ರಹಸ್ಯ ಸಿನಿಮಾ ಮಾಡಿದಾಗ ಉಷಾ ಅನ್ನೋ ಒಂದು ಹುಲಿ, ಈ ಹುಲಿ ಎಂ ಪಿ ಶಂಕರ್ಗೆ ತುಂಬ ಹೊಂದಿಕೊಂಡಿತ್ತು. ಈ ಹುಲಿ ಇದು ಸಾಮಾನ್ಯಕ್ಕೆ ಪಂಜರದಲ್ಲಿ ಇಟ್ಟರೂ ಕೂಡ ಪಂಜರದ ಬಾಗಿಲು ತೆಗೆದು ಎಂ ಪಿ ಶಂಕರು ಅದರ ತಲೆ ಸವರಿ ಮಾತಾಡಿಸಿ ಬರುವಷ್ಟು ಅದಕ್ಕೆ ಒಡನಾಟ ಇತ್ತು. ಆದರೆ ಈ ಹುಲಿ ಅದು ಕೆಲವು ಪ್ರಾಣಿಗಳಿಗೆ ಕೆಲವು ಘಟ್ಟ ಇರುತ್ತೆ, ಕೆಲವು ಘಟ್ಟದಲ್ಲಿ ಅವಳು ಬಹಳ ಆಕ್ರಮಣಕಾರಿಯಾಗಿ ವರ್ತಿಸ್ತವೆ. ಆ ಹುಲಿಯನ್ನು ನೋಡ್ಕೊಳ್ತಿದ್ದ ರೇಂಜರ್ ಆಫೀಸರ್ ಹೇಳಿದ್ರು, ಸರ್ ಇದೊಂದು 15 ದಿನ ಈ ಹುಲಿ ಮುಟ್ಟಕ್ಕೆ ಹೋಗ್ಬಿಡಿ, ಇದು ಬಹಳ ಆಕ್ರಮಣಕಾರಿ ಸ್ಥಿತಿನಲ್ಲಿ ಇದೆ ಅಂಥೇಳಿ. ಸಿನಿಮಾ ಅರ್ಧ ಆಗಿಬಿಟ್ಟಿದೆ, ನೀವು ಅದನ್ನು ಮುಗಿಸ್ಲೇಬೇಕು. ಸೊ ಈಗ ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಗ ಹಂಗೆ ಮಾಡೋಕ್ಕೆ ಸಾಧ್ಯ ಇತ್ತು. ಹುಲಿ ಬಾಯಿಯನ್ನು ಹೊಲಿದು ಸಿನಿಮಾದ ಮಿಕ್ಕ ಶಾರ್ಟ್ಗಳನ್ನು ತೆಗೆದು ಬಿಟ್ಟರು. ಎಂ ಪಿ ಶಂಕರ್ ಹುಲಿಯನ್ನೇ ಬಹಳ ಪ್ರಧಾನವಾಗಿಸಿಕೊಂಡಂತಹ ಒಂದು ಸಿನಿಮಾ ರಾಮ ಲಕ್ಷ್ಮಣ. ಇದಕ್ಕೊಂದು ಹುಲಿ ಬೇಕು, ಬಹಳ ಹೊಂದ್ಕೊಳ್ಳುವಂತಹ ಹುಲಿ ಬೇಕು ಅಂತ ಹೇಳಿ ಇವರು ಬಹಳ ಹುಡುಕಿದ್ರು. ಕರ್ನಾಟಕದಲ್ಲಿ ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ಅವ್ರಿಗೆ ಮೈಸೂರು ಝೂನಲ್ಲಿ ಒಬ್ಬರು ಭುವನೇಶ್ವರದ DF ಭೂಪತಿ ಅಂತೇಳಿ ಅವರ ಫೋನ್ ನಂಬರ್ ಕೊಟ್ಟು, ನೋಡಿ ಅಲ್ಲೊಂದು ಹುಲಿ ಇದೆಯಂತೆ, ಒಂದು 2-3 ಹಿಂದಿ ಸಿನಿಮಾದಲ್ಲೂ ಮಾಡಿದೆಯಂತೆ, ಅದು ನೀವು ಹೋಗಿ ಬೇಕಾದ್ರೆ ಕೇಳ್ಕೊಂಡು ಬನ್ನಿ ಅಂತಂದರು. ಅವರು KSL ಸ್ವಾಮಿ ಮತ್ತು ಎಂ ಪಿ ಶಂಕರ್ ಇವರು. ನಾನು ಸಿನಿಮಾ ಬಗ್ಗೆ ಆಮೇಲೆ ನಿಧಾನಕ್ಕೆ ಮಾತಾಡ್ತೀನಿ, ಈ ಘಟನೆ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. KSL ಸ್ವಾಮಿ ಮತ್ತು ಎಂ ಪಿ ಶಂಕರ್ ಇಬ್ಬರು ಕೂಡ ಒರಿಸ್ಸಕ್ಕೆ ಹೋದರು. ಅಲ್ಲಿ ಆ ಹುಲಿಯನ್ನು ನೋಡಿ ಅದು ಹೊಂದ್ಕೊಳ್ಳುತ್ತೆ ಅಂಥೇಳಿ ಕರ್ಕೊಂಡು ಬಂದರು. ಈ ರಾಮ ಲಕ್ಷ್ಮಣದ ಕತೆ ನಿಮಗೇನಾದರೂ ಗೊತ್ತಿದ್ದರೆ, ಇದರಲ್ಲಿ ರಾಮ ಮತ್ತು ಲಕ್ಷ್ಮಣ, ರಾಮ ಹುಲಿ, ಅದರಲ್ಲಿ ಲಕ್ಷ್ಮಣ ಹುಡುಗ ಸತ್ಯಪ್ರಕಾಶ್ ಅಂಥೇಳಿ ಅವನು ಬಾಲನಟನಾಗಿ ಅಭಿನಯಿಸಿದ್ದ. ಅವನಿಗೆ ಕಣ್ಣು ಕಾಣಲ್ಲ ಸಿನಿಮಾ ಕಥೆಯ ಮೂಲಕ. ಅವನು ಹುಲಿಯ ಜೊತೆಗೆ ಬಹಳ ಸಂಬಂಧವನ್ನು ಇಟ್ಕೊಂಡಿರ್ತಾನೆ. ಅವನಿಗೆ ಹುಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿತ್ತು. ಸತ್ಯಪ್ರಕಾಶು ಆ ಹುಲಿಯ ಜೊತೆಗೆ ಅವನು ತುಂಬಾ ಮಾಡ್ತಾಯಿದ್ದ. ಈ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನೀವು ನೋಡಿರ್ತೀರಿ. ಎಲ್ಲ ಜನ ಗಲಾಟೆ ಮಾಡ್ತಾರೆ ಅಂಥೇಳಿ ಆ ರಾಮನ್ನ ಕಾಡಿಗೆ ಬಿಡುವ ಒಂದು ಸನ್ನಿವೇಶ ಬರುತ್ತೆ. ಅವನು ಆ ಕಾಡಲ್ಲಿ ಅವನಿಗೇನೂ ಆಗಬಾರ್ದು ಅಂತ ಒಂದು ತಾಯ್ತ ಕಟ್ತಾನೆ. ಈ ತಾಯ್ತ ಕಟ್ಟುವ ಸನ್ನಿವೇಶದ ಚಿತ್ರೀಕರಣ, ಅವನು ತಾಯ್ತ ಕಟ್ಟುವಾಗ ಹುಲಿಗೆ ಯಾಕೋ ಇರಿಟೇಟ್ ಆಗಿ ಅವನು ಕಚ್ಚಿಬಿಟ್ಟಿದೆ ಅಂತಂದರೆ ಜೋರಾಗೂ ಅಲ್ಲ, ಆದರೆ ಅದು ಹುಲಿ ಕಚ್ಚಿದ್ರೆ ಅದು ಆಗುತ್ತೆ. ಅವನು ಕೊನೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಬ್ಯಾಂಡೇಜ್ ಎಲ್ಲ ಆದರೆ ಅವನು ಸತ್ಯಪ್ರಕಾಶ್ ಬಹಳ ಬೋಲ್ಡಾಗಿದ್ದಂತೆ. ಸರ್ ಇವೆಲ್ಲ ಏನೂ ಮಾಡಲ್ಲ, ಶೂಟಿಂಗ್ ಕಂಟಿನ್ಯೂ ಮಾಡೋಣ ನಾನು ಅಂತ ಹೇಳಿ ಅವನಿಗೆ ಬ್ಯಾಂಡೇಜ್ ಹಾಕಿ ಒಂದು 4-5 ದಿನ ಗ್ಯಾಪ್ ನಂತರ ಮತ್ತೆ ಆ ಶೂಟಿಂಗನ್ನು ಕಂಟಿನ್ಯೂ ಮಾಡಿದ್ರು. ಇವತ್ತು ನಿಮ್ಗೆ ರಾಮಲಕ್ಷ್ಮಣದಲ್ಲಿ ಖೈರಾನು ಹುಲಿ ಎಷ್ಟು ಅಮೋಘವಾಗಿ ಅಭಿನಯಿಸಿದೆ ಅನ್ನೋದನ್ನು ನೀವು ನೋಡ್ಬೋದು. ಆಮೇಲೆ ಎಂ ಪಿ ಶಂಕರ್ ಇನ್ನೊಂದು ನೆನಪು ಮಾಡ್ಕೊಳ್ಳೋರು, ಆ ಸತ್ಯಪ್ರಕಾಶ್ ಮುಂದೆ ಚಿತ್ರರಂಗಕ್ಕೆ ಬರಲಿಲ್ಲ. ಅವನು MBBS MD ಮುಗಿಸಿ ಬಹಳ ದೊಡ್ಡ ಡಾಕ್ಟ್ರ್ ಆದಾಗ 2-3 ಸಲ ಎಂ ಪಿ ಶಂಕರಿಗೆ ಸಿಕ್ಕ ಕೂಡ ಈ ಘಟನೆಯನ್ನು ನೆನಪು ಮಾಡ್ಕೊಳ್ಳೋಣಂತೆ. ಸೊ ನಮಗೆ ಅಂದರೆ ನಾವು ಪ್ರಾಣಿಗಳ ಜೊತೆಗೆ ಸಹಬಾಳ್ವೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಬೇಕು. ಅದು ಎಂ ಪಿ ಶಂಕರ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನಾವು ಎಂ ಪಿ ಶಂಕರ್ ಅಂದ್ಕೊಳ್ಳಿ ಯಾವುದೋ ಒಂದು ಕುದುರೆ, ಯಾವುದೋ ಒಂದು ಆನೆ, ಈ ಥರದ್ದನ್ನು ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ಎಂ ಪಿ ಶಂಕರ್ಗೆ ಎಲ್ಲ ಪ್ರಾಣಿಗಳ ಸ್ವಭಾವನೂ ಗೊತ್ತಿತ್ತು. ಅದಕ್ಕೆ ಬಹಳ ಉದಾಹರಣೆ ಕತ್ತೆ. ನಾರಿ ಮುನಿದರೆ ಮಾರಿನಲ್ಲಿ ಒಂದು ಹಾಡಿದೆ, ನೀವು ಗಮನಿಸಿರ್ಬೋದು. ನಮ್ಮೂರಿನಾಗ ನಾನೊಬ್ಬನೇ ಜಾಣ ಅಂಥೇಳಿ ನರಸಿಂಹರಾಜು ಹಾಡೋವಂಥದ್ದು. ಕತ್ತೆ ಮೇಲೆ ಕೂತ್ಕೊಂಡು ಹಾಡೋವಂಥ ಹಾಡೋದು.
ಇದರಲ್ಲಿ ಒಂದು ಎಫೆಕ್ಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಲ್ಲಾರೀಶ್ವರಿ ಹಾಡಿರುವ ಹಾಡೋದು. ರಾಜನ್ ಸರ್ ಎಸ್ ಪಿ ಬಿ ಮೇಲೆ ಒಂದು ಮಾತನ್ನು ಯಾವಾಗಲೂ ಹೇಳೋರು, ಏನು ಅಂತಂದರೆ ಅವರು ಎಸ್ ಪಿ ಬಿ ಎಷ್ಟು ಒಳ್ಳೆ ಗಾಯಕರು ಅಷ್ಟೇ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಹೌದು ಅಂಥೇಳಿ. ರಾಜನ್ ಅವರೇ ಹಳ್ಳಿ ದಾರಿಯಲ್ಲಿ ತಂಪು ಬೀದಿಯಲ್ಲಿ ಈ ಥರದ ಹಾಡೆಲ್ಲ ಹಾಡಿಸಿದ್ದಾರೆ ಎಸ್ ಪಿ. ಇದರಲ್ಲಿ ಕತ್ತೆ ಮೇಲೆ ಕೂತ್ಕೊಂಡು ನರಸಿಂಹರ ಹಾಡು ನೀವು ತುಂಬ ಕೇಳಿರ್ತೀರ, ಅದು ಭಾಳ ಪ್ರಸಿದ್ಧವಾದಂಥ ಹಾಡದು. ಈ ಹಾಡಲ್ಲಿ ಕತ್ತೆ ಒಂದು ಕೆನೆಯುವ ಒಂದು ಸನ್ನಿವೇಶ ಇದೆ, ಅದನ್ನು ಎಸ್ ಪಿನೇ ಹಾಡಿದ್ದಾರೆ. ಆ ಕತ್ತೆಯ ವಾಯ್ಸ್ ಕೂಡ ಎಸ್ ಪಿನೇ ಕೊಟ್ಬಿಟ್ಟಿದ್ದಾರೆ. ಅದನ್ನು ಶೂಟಿಂಗ್ ಮಾಡಬೇಕು. ಶೂಟಿಂಗ್ ಮಾಡುವಾಗ ಈಗ ಲಿಪ್ ಮೂಮೆಂಟ್ ಮಾಡಬೇಕು. ಆ್ಯಕ್ಟ್ರ್ಗಳಾದರೆ ಲಿಪ್ ಮೂಮೆಂಟ್, ಕತ್ತೆ ಹೆಂಗೆ ಲಿಪ್ ಮೂಮೆಂಟ್ ಮಾಡುತ್ತೆ? ಸೊ ಕತ್ತೆ ಅಟ್ಲೀಸ್ಟ್ ಬಾಯಿ ಆಡಿಸಿದ್ರೆ ನಾವು ಅದನ್ನು ಮಾಡೋಕ್ಕೆ ಸಾಧ್ಯ. ಇವರು 60-70 ಶಾಟ್ ತೆಗೆದ್ರು ಕತ್ತೆ ಬಾಯಿ ತೆಗೀತಾ ಇಲ್ಲ. ಗೀತಾಪ್ರಿಯ ಎಂ ಪಿ ಶಂಕರ್ ಇರಲಿಲ್ಲ ಈ ಸಂದರ್ಭದಲ್ಲಿ. ಎಂ ಪಿ ಶಂಕರ್ ಬಂದ ಮೇಲೆ ಗೀತಾಪ್ರಿಯ ಹೇಳಿದ್ರಂತ, ಖಂಡಿತ ಆಗಲ್ಲ, ಇದು ಕತ್ತೆ ಹತ್ರ ಎಲ್ಲಿ ಬಾಯಿ ತೆಗೆಸೋಣ ನಾವು. ಎಂ ಪಿ ಶಂಕರ್ ಅಂದ್ರಂತೆ, ನೀವು ರೆಡಿ ಮಾಡ್ಕೊಳ್ಳಿ, ನಾನು ಕತ್ತೆ ಬಾಯಿ ತೆಗೆಸ್ತೀನಿ, ಲಿಪ್ ಮೂಮೆಂಟ್ ಬರುತ್ತೆ. ಒಂದು ಮಣ್ಣಿನ ಇದನ್ನು ರಾಶಿ ಹಾಕಿಬಿಟ್ಟು ಅದಕ್ಕೊಂದು 10 ಚೊಂಬು ನೀರು ಹಾಕಿ ಅದನ್ನು ಕಲಸಿ ಅದಕ್ಕೆ ಒಂದಿಷ್ಟು ಹುಲ್ಲುಗಳನ್ನು ಅದರ ಮೇಲೆ ಇಟ್ಟರಂತೆ. ಕತ್ತೆಯನ್ನು ಅಲ್ಲಿ ಕರ್ಕೊಂಡು ಹೋದರೆ ಕತ್ತೆ ಸಹಜವಾಗಿ ಹುಲ್ಲು ತಿನ್ನೋದಕ್ಕೆ ಬಾಯಿ ಹಾಕಿದ್ರೆ ಅದಕ್ಕೆ ಮಣ್ಣು ಬರ್ತಾಯಿದೆ ಬಾಯಿಗೆ. ಅದರಿಂದ ಅವರು ಹುಲ್ಲು ಜಗಿಯೋ ಬದಲಿಗೆ ಆ ಮಣ್ಣನ್ನು ಬಿಡಿಸ್ಕೋಬೇಕು ಅಂತ ಬಾಯಿ ಆಡಿಸೋಕ್ಕೆ ಶುರು ಮಾಡ್ತಾರೆ. ಇವ್ರಿಗೆ ಪರ್ಫೆಕ್ಟ್ ಲಿಪ್ ಮೂಮೆಂಟ್ ಸಿಕ್ಬಿಡ್ತು, ಕತ್ತೆಗೆ ಏನು ಬೇಕೋ ಒಂದೇ ಶಾರ್ಟಲ್ಲಿ ಇದು ಓಕೆ ಆಗಿಬಿಡ್ತು. ಕಿತ್ತಪ್ರಿ ಹೇಳಿದ್ರಂತೆ, ಸರ್ ಇವೆಲ್ಲ ಐಡಿಯಾಗಳು ನಿಮ್ಗೆ ಹೆಂಗೆ ಬರುತ್ತೆ ಅಂತ. ಎಂ ಪಿ ಶಂಕರ್ ಹೇಳಿದ್ರಂತೆ, ನೀವು ಮನುಷ್ಯರ ಹತ್ರ ಹೇಗೆ ಆ್ಯಕ್ಟ್ ತೆಗೆಸ್ಕೊಳ್ತೀರೋ ಪ್ರಾಣಿಗಳ ಹತ್ರ ಕೂಡ ಹಾಗೆ ಆ್ಯಕ್ಟ್ ತೆಗೆಸ್ಕೋಬೇಕು. ಆ್ಯಕ್ಟ್ ತೆಗೆಸ್ಕೊಳ್ಳೋಕ್ಕೆ ಇವೆಲ್ಲ ಗೊತ್ತಿರಬೇಕು ಅಂತ. ಈಗ ಕಾಲ ಬಹಳ ಬದಲಾಗಿದೆ, ಪ್ರಾಣಿಗಳನ್ನು ಬಳಸೋದೇ ಸಾಧ್ಯವಿಲ್ಲದ ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ಎಂ ಪಿ ಶಂಕರ್ ಅವರ ಸಿನಿಮಾಗಳಲ್ಲಿ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ನಾರಿ ಮುನಿದರ ಬಾರಿ ಸಿನಿಮಾ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೀನಿ. ಕಾಡಿನ ರಹಸ್ಯ ಸಿನಿಮಾನ ಗೀತಾಪ್ರಿಯ ನಿರ್ದೇಶನ ಮಾಡ್ತಾರೆ. ಅವರು ಮಣ್ಣಿನ ಮಗ ಸಿನಿಮಾ ಆದ ಮೇಲೆ ಒಂದು ಬಹಳ ವಿಭಿನ್ನವಾದ ಸಿನಿಮಾ ಬೇಕು ಅನ್ನೋದು ಕಾಡಿನ ರಹಸ್ಯ ಸಿಗುತ್ತೆ. ಆದರೆ ಕಾಡಿನ ರಹಸ್ಯದಷ್ಟೊತ್ತಿಗೆ ಒಂಥರ ಗೀತಾಪ್ರಿಯ ಇದಕ್ಕೆ ಬಂದಿರಲ್ಲ, ಇನ್ನು ಮನಸ್ಥಿತಿಗೆ ಬಂದಿರಲ್ಲ. ಹಾಗಾಗಿ ಇನ್ನೊಂದು ಸಿನಿಮಾ ಅಂಥೇಳಿ ಗೀತಾಪ್ರಿಯನ ಹತ್ರನೇ ಎಂ ಪಿ ಶಂಕರ್ ನಾರಿ ಮುನಿದರೆ ಮಾರಿ ಬಗ್ಗೆ ಮಾತಾಡ್ತಾರೆ. ಈ ಸಿನಿಮಾ ಬಗ್ಗೆ ನಾನು ಕಲ್ಪನಾ ಬಗ್ಗೆ ಮಾತನಾಡುವಾಗಲೂ ಹೇಳಿದ್ದೀನಿ, ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಮಾತನಾಡುವಾಗಲೂ ಹೇಳಿದ್ದೀನಿ. ಬಹುಶಃ ಎಂ ಪಿ ಶಂಕರ್ ದೃಷ್ಟಿಯಿಂದ ಒಂದು 2-3 ಮಾತನ್ನು ಇದಕ್ಕೆ ಸೇರಿಸಬೇಕು ಅಂತಂದರೆ, ಒಂದು ಇದರಲ್ಲಿ ಶ್ರೀನಾಥ್ ಅವರು ಬಹಳ ಚಿಕ್ಕ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ, ಕಲ್ಪನಾ ಗಂಡನ ಪಾತ್ರದಲ್ಲಿ. ಅದೊಂಥರ ಅತಿಥಿ ರೋಲ್, ಅದು ಬಂದು ಹೋಗುವಂತಹ ಪಾತ್ರ ಅದು. ಆಮೇಲೆ ಪಿ ಸುಶೀಲಾ ಅವರು ಗೋಪಿ ಲೋಲ ಹೇ ಗೋಪಾಲ ಮೀರಾ ಭಜನ್ ಶೈಲಿಯಲ್ಲಿ ರಾಜನ್ ನಾಗೇಂದ್ರ ಕಂಪೋಸ್ ಮಾಡಿರುವ ಹಾಡು. ಹಾಗೆ ಇದರಲ್ಲಿ ಮಾತೆಯ ಮಮತೆಯ ರೂಪಗಳೇ ಅಂತ ಒಂದು ಹಾಡಿದೆ, ಅದು ಪ್ರಿಯ ಬರೆದಿರ್ತಕ್ಕಂತಹದ್ದು. ಬಹಳ ಸೊಗಸಾದಂಥ ಹಾಡು. ನಾರಿ ಮುನಿದರೆ ಮಾರಿ ಆ ಕಾಲದಲ್ಲಿ ಬಹಳ ದೊಡ್ಡ ಟ್ರೆಂಡ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಮಾಡುವಾಗಲೇ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋದು ಎಂ ಪಿ ಶಂಕರ್ಗೆ ಇತ್ತು. ಎಂ ಪಿ ಶಂಕರ್ಗೆ ಕೆಲವು ನಂಬಿಕೆಗಳಿತ್ತು. ಆ ನಂಬಿಕೆಗಳಲ್ಲಿ ಬಹಳ ಮುಖ್ಯವಾದದ್ದೇನು ಅಂತಂದರೆ, ಯಾರೋ ನಮ್ಮನ್ನು ನಡೆಸ್ತಾರೆ ಅನ್ನೋ ನಂಬಿಕೆ ನಮಗೂ ಎಲ್ಲ ಇರುತ್ತದೆ. ಯಾರೋ ನಮ್ಮ ಜೀವನವನ್ನು ನಡೆಸ್ತಾರೆ ಅಂತ ಹೇಳುವ ನಂಬಿಕೆ. ಆ ಥರದ ನಂಬಿಕೆ ಅವ್ರ ಜೀವನದಲ್ಲಿ ಬಹಳ ಇತ್ತು. ಅದು ಗಂಧದ ಗುಡಿ ಬರೋಕ್ಕೆ ಮುಂಚೆ ನಾನು ಆ ಥರದ ಕೆಲವೊಂದೆರಡು ಘಟನೆ ಹೇಳ್ತೀನಿ. ಗಂಗೆ ಗೌರಿ ಅಂತ ಒಂದು ಸಿನಿಮಾ. ಗಂಗೆ ಗೌರಿ ಸಿನಿಮಾದಲ್ಲಿ ಇವರು ಶನಿದೇವರ ಪಾತ್ರವನ್ನು ಮಾಡಿದ್ರು. ಹಳ್ಳಿ ಕಡೆ ಕೂಡ ಈ ನಂಬಿಕೆ ಇದೆ, ಶನಿದೇವರ ಪಾತ್ರವನ್ನು ಮಾಡಿದ್ರೆ ಅವ್ರಿಗೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳಿ ಇವರು ಶನಿದೇವರ ಪಾತ್ರವನ್ನು ಮಾಡಿದ್ರು. ಬಿ ಆರ್ ಪಂತ್ಲು ಅವರ ಸಿನಿಮಾ ಅದು. ಆ ಶನಿದೇವರ ಪಾತ್ರ ಮಾಡೋದಕ್ಕೆ ಶುರು ಮಾಡಿದಾಗಿಂದ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾಯಿತ್ತು. ಜನವರಿ 12, 1964 ಮಧ್ಯಾಹ್ನ 11 ಗಂಟೆ ಶಾರದಾ ಸ್ಟುಡಿಯೋದಲ್ಲಿ ರಾಜ್ಕುಮಾರು ಎಲ್ಲ ಕೂತಿದ್ದಾರೆ ಗಂಗೆಯವರಿಗೆ. ಒಂದು ಫೋನ್ ಕಾಲ್ ಬರುತ್ತೆ, ಎಮ್ ಆರ್ ರಾಧಾ ಅವರ ಗುಂಡೇಟಿನಿಂದ ಎಮ್ ಜಿ ರಾಮಚಂದ್ರನ್ ಅವರು ಗಾಯಗೊಂಡಿದ್ದಾರೆ ಅಂಥೇಳಿ. ಕೂಡಲೇ ಎಲ್ಲ ಪ್ಯಾಕಪ್ ಆಗಿ ಊರಿಗೆ ವಾಪಸ್ ಹೊರಟೋಗ್ತಾರೆ. ಇವ್ರಿಗೆ ಒಂಥರ ಶನಿದೇವರು ಮುಗೀತಲ್ಲ ಅಂಥೇಳಿ ಬಂದರೆ ಕಾರ್ ಆ್ಯಕ್ಸಿಡೆಂಟಲ್ಲಿ ಅವರ ಕೈಗೆ ಬಹಳ
ಪೆಟ್ಟಾಗ್ಬಿಡುತ್ತೆ, ಮತ್ತು ಬ್ಯಾಂಡೇಜ್ ಹಾಕ್ಕೋಬೇಕು, ಕಷ್ಟಪಡಬೇಕು, ಈ ಥರದ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಪಾರ್ವತಿ ಕಲ್ಯಾಣ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಬ್ಯಾಂಡೇಜನ್ನೇ ಹಾಕ್ಕೊಂಡು ಹೋಗಿರ್ತಾರೆ. ಪಾರ್ವತಿ ಕಲ್ಯಾಣ ಕೂಡ, ಅದರಲ್ಲಿ ಕೂಡ ರಾಜ್ಕುಮಾರ್ ಅವರು ಪಾತ್ರ ಮಾಡಿದ್ದಾರೆ. ಎಂ ಪಿ ಶಂಕರ್ ಅವರು ಅಣ್ಣವ್ರ ಹತ್ರ ಹೇಳ್ತಾರೆ, ನೋಡಿ ಶನಿದೇವರು ಪಾತ್ರ ಮಾಡೋಕ್ಕೆ ಹೋಗಿ ನನ್ನ ಕೈಯೆಲ್ಲ ಮುರ್ಕೊಳ್ಳಿದಿಲ್ಲ ಅಂತ. ಅಣ್ಣವ್ರಂತಾರೆ, ನೀವು ಅದಕ್ಕೆ ಏನು ಯೋಚನೆ ಮಾಡಿಬಿಡಿ, ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರು ನಿಮ್ಮನ್ನು ಕಾಪಾಡ್ತಾರೆ ಅಂತ. ಸರಿ, ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ, ನೋವು ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಆವಾಗ ಪಂತ್ಲು ಮತ್ತೆ ಫೋನ್ ಮಾಡ್ತಾರೆ. ಗಂಗೆಗೌರಿ ನಿಂತೋಗಿರುತ್ತೆ, ಮಧ್ಯೆ ಒಂದು ವರ್ಷ ನಿಂತೋಗ್ಬಿಟ್ಟಿರುತ್ತೆ ಸಿನಿಮಾ ಪ್ರೊಡಕ್ಷನ್. ಮುಗಿಸ್ಬಿಡೋಣ ಬನ್ನಿ, ನಿಮ್ಮದೇನು ಜಾಸ್ತಿ ರೋಲ್ ಇಲ್ಲ ಅಂತ. ಇವರು, ಇಲ್ಲ ನಂಗೆ ಶನಿದೇವ್ರ ಪಾತ್ರ ಬೇಡ, ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಕೂಡ. ಲೀಲಾವತಿಯವ್ರು ಫೋನ್ ಮಾಡ್ತಾರೆ, ಇಲ್ಲ ನಾನು ಎಂತೆಂಥ ಪಾತ್ರಗಳನ್ನು ಮಾಡಿದ್ದೀನಿ, ನನಗೆ ಆ ಪಾತ್ರಗಳೆಲ್ಲ ಮಾಡಬೇಡಿ ಅಂದರೂ ಮಾಡಿದ್ದೀನಿ, ಶನಿದೇವರು ನಿಮ್ಮನ್ನು ಕಾಪಾಡ್ತಾರೆ, ನೀವೇನು ಬನ್ನಿ ಅಂತ ಹೇಳಿ ಪ್ಯಾಚಪ್ ಶೂಟಿಂಗನ್ನು ಮುಗಿಸ್ತಾರೆ. ಇದಾದ ಮೇಲೆ ಪುತ್ತೂರಾಯರ ಹತ್ರ ಕಟ್ಟು ಹಾಕಿಸ್ಕೊಳ್ತಾರೆ. ಅದು ಸುಮಾರು ಕಥೆ ಇದೆ, ಆ ಕೈ ನೋವಿನ ತಪ್ಪಿಸ್ಕೊಳ್ಳೋಕೆ ಎಂ ಪಿ ಶಂಕರ್ ಏನೇನೆಲ್ಲ ಮಾಡಿದ್ರು ಅಂತೇಳಿ. ದೇವ್ರ ಗೆದ್ದ ಮಾನವ ಅಂತ ಒಂದು ಸಿನಿಮಾ. ಇದರಲ್ಲಿ ಅಣ್ಣವ್ರ ಜೊತೆಗೆ ಕತ್ತಿ ಫೈಟಿಂಗ್. ಎಂ ಪಿ ಶಂಕರ್ ಕತ್ತಿ ಫೈಟಿಂಗ್ ಮಾಡ್ತಾ 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 ಕತ್ತಿ ಒಂದು ಸಲ ಎಂ ಪಿ ಶಂಕರ್ ಅವ್ರಿಗೆ ಬೀಳುತ್ತೆ, ಸಿಕ್ಕಾಪಟ್ಟೆ ನೋವಾಗುತ್ತೆ. ಅರ್ಧ ಗಂಟೆ ಶೂಟಿಂಗನ್ನು ನಿಲ್ಲಿಸ್ತಾರೆ, ಮತ್ತು ಕಂಟಿನ್ಯೂ ಮಾಡ್ತಾರೆ. ಎಂ ಪಿ ಶಂಕರ್ ನೋಡಿದ್ರೆ ಆ ಮೂಳೆ ಎಲ್ಲೋ ಕಳಕ್ಕನ್ನಿದೆಯಲ್ಲ, ಅದು ಮತ್ತೆ ಸರಿಯಾಗಿ ಕುತ್ಕೊಂಡ್ಬಿಟ್ಟಿದೆ. ಸೊ ಪೂರ್ತಿ ನೋವೇ ಹೊರಟೋಗ್ಬಿಡುತ್ತೆ 2 ದಿವಸದಲ್ಲಿ. ಆಗ ಅಣ್ಣವ್ರು ಹೇಳ್ತಾರೆ, ನೋಡಿ ಯಾವ ಶನಿಯೂ ರಾಘವೇಂದ್ರ ಸ್ವಾಮಿ ಮುಂದೆ ಇಲ್ಲ, ಶನಿ ನಿಮಗೆ ಏನು ಕಷ್ಟ ಕೊಡಬೇಕಿದ್ನೋ ಅದನ್ನು ರಾಘವೇಂದ್ರ ಸ್ವಾಮಿಗಳು ಕಾಪಾಡಿದ್ದಾರೆ ನಿಮ್ಮನ್ನು. ಆವಾಗ ಎಂ ಪಿ ಶಂಕರ್ ಮನಸ್ಸಲ್ಲಿ ಹುಟ್ಟಿದ್ದು, ಅಣ್ಣವ್ರ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ನಾನು, ಯಾವುದಾದ್ರೂ ಒಂದು ಸಬ್ಜೆಕ್ಟು ಅಂತ ಅನ್ನುವಾಗ. ಇವರು ಕಾಡಿನ ರಹಸ್ಯ ಸಿನಿಮಾ ಮಾಡುವಾಗ ಅಲ್ಲಿ ಅಪ್ಪಚ್ಚ ಅಂಥೇಳಿ ಒಬ್ಬನು ಫಾರೆಸ್ಟ್ ರೇಂಜರ್ ಇರ್ತಾರೆ. ಫಾರೆಸ್ಟ್ ರೇಂಜರು ಇವ್ರಿಗೆ ಪರ್ಮಿಷನ್ ಬಂಡೀಪುರದಲ್ಲಿ ಕೊಡ್ತಾರೆ. ಅವರು ಅವಾಗಿದ್ದ ಸಿಸ್ಟಮ್ ಅದು. ಅವರು ಒಂದು ಸಲ ಅಪ್ಪಚ್ಚು ಹೇಳಿರ್ತಾರೆ ಅವರಿಗೆ, ನಾನು ಅಕಸ್ಮಾತ್ ಇಲ್ಲದಿದ್ದರೂ ಕೂಡ ನೀವು ಮಾಡ್ಕೊಳ್ಳಿ, ನಾನು ಆಮೇಲೆ ಬಂದು ಪರ್ಮಿಷನ್ ಲೆಟ್ರ್ ಕೊಡ್ತೀನಿ ಅಂತೇಳಿ. ಅಷ್ಟೊತ್ತಿಗೆ SP ದಿನಕರ್ ಬಂದುಬಿಟ್ಟು ಗಲಾಟೆ ಮಾಡ್ತಾರೆ, ಹಿಂಗೆ ಶೂಟಿಂಗನ್ನು ಅಂತ. ಅವತ್ತು ಸಾಯಂಕಾಲ ಇವರು ವಾಪಸ್ಸು ಪಚ್ಚು ಬಂದಾಗ ಕೇಳ್ತಾರೆ, ಏನೇನಾಯಿತು, ಯಾಕೆ ಹಿಂಗೆ ಮಾಡಿಬಿಟ್ರಿ, ನಮ್ಮನ್ನು ಕಷ್ಟಕ್ಕೆ ಸಿಗಾಕ್ಸಿದ್ರಲ್ಲ ಅಂತ. ಆಗ ಅವ್ರೊಂದು ಕಥೆ ಹೇಳ್ತಾರೆ. ಈ ಕಾಡು ಕಳ್ಳರು ಗಂಧದ ಮರ ಕಡಿಯೋದಕ್ಕೆ ಬಂದಿದ್ದರು. ಒಬ್ಬ ರೇಂಜರ್ ಅವನು ತಡೆಯೋದಕ್ಕೆ ಹೋದರೆ ಅವನನ್ನು ಮರಕ್ಕೆ ಕಟ್ಬಿಟ್ಟು ಸುಟ್ಟಾಕ್ಬಿಟ್ರು, ಜೀವಂತವಾಗಿ ಸುಟ್ಟಾಕ್ಬಿಟ್ಟಿದ್ರು. ಇಷ್ಟೆಲ್ಲ ನಮ್ಮ ಫಾರೆಸ್ಟ್ ಆಫೀಸರ್ ಜೀವನದಲ್ಲಿ ಕಷ್ಟಗಳಿರುತ್ತೆ. ಎಂ ಪಿ ಶಂಕರ್ ಮನಸ್ಸಲ್ಲಿ ಇದನ್ನು ಸಿನಿಮಾ ಮಾಡಬೇಕು, ಫಾರೆಸ್ಟ್ ಆಫೀಸರ್ಗಳು ಹೇಗೆ ತಮ್ಮ ಜೀವದ ಹಂಗನ್ನು ತರೆದು ಹೋರಾಟ ಮಾಡ್ತಾರೆ. ಆಗ ಅವರಿಗೆ PS ರುದ್ರಪ್ಪ ಅಂಥೇಳಿ ಅವ್ರ ಚಿಕ್ಕಪ್ಪ ಇರ್ತಾರೆ. ಅವರು 101 ಹುಲಿಗಳನ್ನು ಬೇಟೆಯಾಡಿದಂತಹ ಬೇಟೆಗಾರ. ಕೈಲಾಸಂ ಅಂತ ಒಂದು ಪತ್ರಿಕೆ ಬರುತ್ತೆ. ಈ ಕೈಲಾಸಂ ಯಾರಿಗೂ ಗೊತ್ತಿದೆ, ಅದೊಂದು ಮಾಸಪತ್ರಿಕೆ ಕೈಲಾಸಂ. ಕೈಲಾಸ ಪತ್ರಿಕೆಯಲ್ಲಿ ಅದೊಂದು ಧಾರಾವಾಹಿ ಬರುತ್ತೆ, 101 ಹುಲಿಗಳನ್ನು ಹೇಗೆ ಕೊಂದರು ಅಂಥೇಳಿ. ಸೊ ಅವ್ರ ಹತ್ರ ಹೋದಾಗ ಅವರು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. 1872 44,000 ಹುಲಿ ಇದ್ರೆ, ಈಗ 16,000 ಹುಲಿಗಿಳಿದು. 1972 ಫಿಗರ್ 16,000 ಹುಲಿಗಿಳಿದಿದೆ. ಇದು ಫಾರೆಸ್ಟ್ರ್ಗಳು ಏನೇನೋ ಅವರು ಜೀವನದಲ್ಲಿ ಮಾಡ್ತಾರೆ ಅಂತ ಹೇಳುವಾಗ ಎಂ ಪಿ ಶಂಕರಿಗೆ ಈ ಕತೆ ಗಂಧದ ಗುಡಿ ಏನಿದೆಯೋ ಆ ಕತೆ ಹೊಳೆಯುತ್ತೆ. ಕತೆ ಹೊಳೆದಾಗ ಉದಯ್ ಶಂಕರ್ ಹತ್ರ ಫಸ್ಟು ಕಥೆಯನ್ನು ಹೇಳ್ತಾರೆ. ಉದಯ್ ಶಂಕರು, ಈ ಕತೆ ಡಾಕ್ಯುಮೆಂಟ್ರಿ ಥರ ಆಗುತ್ತೆ, ಇದು ಏನು ಇಲ್ಲವಲ್ಲ ಇದರಲ್ಲಿ ಮಾಡೋದಕ್ಕೆ. ಅಣ್ಣವ್ರನ್ನೊಂದು ಮಾತು ಕೇಳೋಣ ಅಂತೇಳಿ. ಸರಿ, ಅಣ್ಣವ್ರ ಹತ್ರ ಹೋಗ್ತಾರೆ. ರೇಂಜ್ ಆಫೀಸರು ಪಾತ್ರ ನೀವು ಮಾಡಬೇಕು, ಹೀಗಿದೆ ಕತೆ. ಅಣ್ಣವ್ರು ಹೇಳ್ತಾರೆ, ಕತೆ ಏನೋ ಚೆನ್ನಾಗಿದೆ, ರೇಂಜ್ ಆಫೀಸರು ಎಲ್ಲ ಒಪ್ಕೊಳ್ತೀನಿ, ಸೆಂಟಿಮೆಂಟ್ಲು ಬೇಕಪ್ಪ ಅವನಿಗೆ. ಅಪ್ಪ ಅಮ್ಮ ಅಣ್ಣ ತಮ್ಮ ಹೀಗೇನಾದ್ರು ಒಂದಿಷ್ಟು ಬೆಳೆಸು ಕತೆನ, ಸೆಂಟಿಮೆಂಟ್ಗಳು ಇಟ್ಕೊಂಡು ಬೆಳೆಸು, ಇನ್ನೊಂದಿಷ್ಟು ಕ್ಯಾರೆಕ್ಟರ್ಗಳು ಬರಲಿ, ಅದು ಮಾಡಬಹುದು. ಸರಿ, MD ಸುಂದರನ್ನು ಉದಯ್ ಶಂಕರ್ ಬಹುತೇಕ ಸಿನಿಮಾಗಳ ಚಿತ್ರಕಥೆ MD ಸುಂದರ್. MD ಸುಂದರ್ಗೆ ಫೋನ್ ಮಾಡ್ತಾರೆ. ಸರಿ, MD ಸುಂದರ್ ಮತ್ತು ಉದಯ್ ಶಂಕರನ್ನೆಲ್ಲ ಕರ್ಕೊಂಡು ಬಂಡೀಪುರ ಅರಣ್ಯವನ್ನೆಲ್ಲ ಸುತ್ತಿಸಿ ಎಂ ಪಿ ಶಂಕರ್ ಒಂದು ಕಥೆಯನ್ನು ಮಾಡಿ ಶೂಟಿಂಗು ಅಂತ ಅನೌನ್ಸ್ ಮಾಡ್ತಾರೆ. ಆಗ ಎಂ ಪಿ ಶಂಕರ್ಗೆ ತುಂಬ ಒಡನಾಟವಿದ್ದಂಥ ಒಬ್ಬ ಸ್ನೇಹಿತರೆ, ಅವ್ರ ಪರಿಚಯದವರೇ,
ನಾನು ರೇಂಜ್ ಆಫೀಸರ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದೇ ಕತೆ ಇದೆ, ಅದರಿಂದ ಈ ಸಿನಿಮಾನ ನಿಲ್ಲಿಸಬೇಕು ಅಂತ ಹೇಳಿ ಫಿಲಮ್ ಚೇಂಬರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಫಿಲಮ್ ಚೇಂಬರ್ನವರು ಇವ್ರಿಗೊಂದು ನೋಟಿಸ್ ಕೊಡ್ತಾರೆ, ನಾವು ಪರ್ಮಿಷನ್ ಕೊಡೋರ್ಗೂ ಚಿತ್ರೀಕರಣ ಮಾಡಬೇಕಾಗಿಲ್ಲ, ಮತ್ತೆ ಮಾಡಬೇಕು. ಅಣ್ಣವ್ರ ಹತ್ರ ಹೋಗಿ ಎಂ ಪಿ ಶಂಕರ್ ಹೇಳ್ತಾರೆ, ನಿಜವಾಗ್ಲೂ ನನ್ನ ಕತೆ ನಾನು ಎಲ್ಲಿಂದಲೂ ಕದ್ದಿಲ್ಲ, ಅವನು ಯಾರೋ ಸುಮ್ಮನೆ ಹಾಕ್ಬಿಟ್ಟು ಇಷ್ಟೆಲ್ಲ ನಾನು ದೊಡ್ಡ ಕನಸಿನ ಸಿನಿಮಾ ನಿಂತು ಹೋಗುವ ಸಂದರ್ಭ ಬಂದಿದೆ ಅಂತ. ಆಮೇಲೆ ಬಿಡುಗಡೆ ಸಿನಿಮಾದ ಶೂಟಿಂಗ್ ಅಲ್ಲಿ ಇದ್ದರು ಅಣ್ಣವರು. ಆವಾಗ ಅಣ್ಣವ್ರಿಗೆ ಅಲ್ಲಿಂದಲೇ ಇವರು ಟ್ರಂಕ್ ಕಾಲ್ ಮಾಡಿಬಿಟ್ಟು ಹಿಂಗಾಗಿದೆ ಅನ್ನುವಾಗ ಅಣ್ಣವ್ರು ಏನು ಯೋಚನೆ ಮಾಡಬೇಡಿ, ನಾನು ಚೇಂಬರಲ್ಲಿ ಮಾತಾಡ್ತೀನಿ ಅಂಥೇಳಿ ಅಣ್ಣವರು ವಾಪಸ್ ಬೆಂಗಳೂರಿಗೆ ಬಂದ ಮೇಲೆ ಚೇಂಬರ್ನಲ್ಲಿ ಮಾಡಿ ಎಂ ಪಿ ಶಂಕರ್ ಯಾವಾಗಲೂ ನೆನಪು ಮಾಡ್ಕೊಳ್ತಾರೆ ಆ ಘಟನೆಯನ್ನು. ಬಹುಶಃ ಅಣ್ಣವ್ರ ಮಧ್ಯೆ ಪ್ರವೇಶ ಮಾಡಿದ್ರೆ ಆ ಸಿನಿಮಾ ಪೂರ್ತಿ ಆಗ್ತಾ ಇರಲಿಲ್ಲ, ಅಣ್ಣವರು ಅದನ್ನು ಮಾಡಿದ್ರು ಅಂತ. ಇನ್ನೊಂದು ಘಟನೆನ ಎಂ ಪಿ ಶಂಕರ್ ಯಾವಾಗಲೂ ಮಾಡ್ತಾರೆ. ಇಷ್ಟೆಲ್ಲ ಇವತ್ತು ಹೆಸರು ಮಾಡಿರುವ ಗಂಧದ ಗುಡಿ ಎನ್ನುವ ಟೈಟಲ್ ಕೊಟ್ಟಿದ್ದು ಪುಟ್ಟಣ್ಣ ಕಣಗಾಲ್. ಯಾಕೆಂದರೆ ವೀರಸ್ವಾಮಿ ಅವರ ಆಫೀಸಲ್ಲಿ ಒಂದು ಸಲ ಪುಟ್ಟಣ್ಣ ಕಣಗಾಲು ಕೂತಿದ್ರಂತೆ. ಸೊ ಎಂ ಪಿ ಶಂಕರ್ ಹೋಗ್ಬಿಟ್ಟು ಹಿಂಗೆ ಫೈನಾನ್ಸ್ ವಿಷಯ ಮಾತನಾಡುವಾಗ ಪುಟ್ಟಣ್ಣಗೆ ಸಹಜವಾಗಿ ಕೇಳ್ತಾರೆ, ಏನು ಸಿನಿಮಾ ಮಾಡ್ತಾಯಿದ್ದೀರಾ, ಏನು ಎತ್ತ ಅಂಥೇಳಿ. ಆಗ ವೀರಸ್ವಾಮಿಯವರು ಅದೇ ಹಿಂಗೆ ರಾಜ್ಕುಮಾರ್ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದಾರೆ ಇವರು ಅಂತನ್ನುವಾಗ ಏನು ಕತೆ ಅಂತೆಲ್ಲ ಕೇಳಿದ್ರಂತೆ. ಕತೆ ಕೇಳುವಾಗ ಪುಟ್ಟಣ್ಣ ಹೇಳಿದ್ರಂತೆ, ಹಾಗಾದ್ರೆ ಗಂಧದ ಗುಡಿನೋ ಟೈಟ್ಲ್ ಹಿಡಿಯೋದು ಚೆನ್ನಾಗಿದೆ ಅಂತೇಳಿ. ಎಂ ಪಿ ಶಂಕರ್ ಅವರು ತುಂಬ ಸಲ ನನ್ನ ಹತ್ರ ಅದನ್ನ ಹೇಳಿದ್ದಾರೆ. ಈ ಟೈಟಲ್ ಕೊಟ್ಟಿದ್ದು ನಮಗೆ ಪುಟ್ಟಣ್ಣ ಕಣಗಲ್ಲು. ಅವ್ರು ಬಹಳ ಕಾವ್ಯಾತ್ಮಕವಾಗಿ ಯೋಚನೆ ಮಾಡೋರು, ಅವ್ರ ಸಿನಿಮಾ ಟೈಟ್ಲ್ಗಳನ್ನು ಕೂಡ ಚೆನ್ನಾಗಿ ಯೋಚನೆ ಮಾಡೋರು. ನಮಗದು ಬಹಳ ನೇಟಿವ್ ಆಗಿಬಿಡ್ದು. ಗಂಧದ ಗುಡಿ ಅಂತ ಹೇಳೋದು ಒಂಥರ ಚಂದನವನ ಅಂತ ಕರೀತಾ ಇದ್ವಿ, ಅದು ಗಂಧದ ಗುಡಿ ಅಂತ ಹೇಳೋದು ಒಂಥರ ಕನ್ನಡ ಚಿತ್ರರಂಗಕ್ಕೆ ಇಮೇಜ್ ಆಗೋಯ್ತು. ಅಣ್ಣ ಅವರ 150ನೇ ಸಿನಿಮಾ ಅನ್ನೋದಕ್ಕೂ ನಾವು ಗಂಧದ ಗುಡಿನೋ ಟೈಟ್ಲ್ ಇಟ್ಟಿದ್ದಕ್ಕೂ ಭಾಳ ಹೋಲಿಕೆ ಆಯಿತು ಅಂತ ಎಂ ಪಿ ಶಂಕರ್ ನೆನಪು ಮಾಡ್ಕೊಳ್ಳೋರು. ಇದಾದಮೇಲೆ ಗಂಧದ ಗುಡಿಯ ಅನೇಕ ವಿಶೇಷತೆಗಳಿದೆ. ಕೆಲವು ವಿಶೇಷತೆಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ.